ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಭಾರತದ ರಾಜಮನೆತನಗಳ ಸರಣಿಯಲ್ಲಿ ಇವತ್ತು ದ್ವಾರಸಮುದ್ರದ ಹೊಯ್ಸಳರ ಬಗ್ಗೆ ನೋಡೋಣ. ದ್ವಾರಸಮುದ್ರದ ಹೊಯ್ಸಳರ ಒಂದು ಕಾಲಾವಧಿ ಸಾಮಾನ್ಯ ಶಕ 984ರಿಂದ 1346. ಇವರು ಕಲ್ಯಾಣದ ಚಾಳುಕ್ಯರ ಸಾಮಂತರಾಗಿದ್ದರು. ಇವರ ರಾಜಧಾನಿ ದ್ವಾರಸಮುದ್ರ, ಇಂದಿನ ಹಳೆಬೀಡು. ಶಶಕಪುರ ಅಥವಾ ಸೊಸೆ ಊರು, ಇದು ಚಿಕ್ಕಮಗಳೂರು ಜಿಲ್ಲೆಯ ಅಂಗಡಿ. ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಅಂಗಡಿ. ಬೇಲೂರುಗಳು ಬೇರೆ ಬೇರೆ ಸಮಯದಲ್ಲಿ ಈ ಹೊಯ್ಸಳರ ರಾಜಧಾನಿಗಳಾಗಿದ್ದವು. ಹೊಯ್ಸಳರ ಸ್ಥಾಪಕ ಸ್ಥಳ ವರ್ಧಮಾನ ಸುದತ್ತಾಚಾರ್ಯ ಎಂಬಂತಹ ಜೈನ ಮುನಿಯ ಆದೇಶದಂತೆ ಹುಲಿಯನ್ನು ಕೊಂದು ಹೊಯ್ಸಳ ಎನಿಸಿದ. ಹೊಯ್ಸಳರ ಲಾಂಛನ ಸಳ ಹುಲಿಯನ್ನು ಕೊಲ್ಲುತ್ತಿರುವಂತಹ ದೃಶ್ಯ. ವಿಷ್ಣುವರ್ಧನ, ಈತನ ಮೊದಲ ಹೆಸರು ಬಿಟ್ಟಿದೇವ ಅಂತ ಇವನ್ನ ಕರಿತೇವೆ ನಾವು. ಈತನ ಆಡಳಿತಾವಧಿ ಸಾಮಾನ್ಯ ಶಕ 1108ರಿಂದ 1152. ಈತ ಹೊಯ್ಸಳರ ಒಬ್ಬ ಶ್ರೇಷ್ಠ ಅರಸ. ಈತ ಚೋಳರಿಂದ ಸಾಮಾನ್ಯ ಶಕ 1114ರಲ್ಲಿ ತಲಕಾಡನ್ನು ಗೆದ್ದು ತಲಕಾಡುಗೊಂಡ ಎಂಬ ಬಿರುದಿನ ಜೊತೆ ಬೇಲೂರಿನಲ್ಲಿ ಅಂದ್ರ ಹಳೆಯ ವೇಲಾಪುರ ಅಲ್ಲಿ ಚನ್ನಕೇಶವ ಎಂಬಂತಹ ದೇವಾಲಯವನ್ನು ಕಟ್ಟಿಸ್ತಾನ. ಮತ್ತು ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯಗಳನ್ನು ನಿರ್ಮಿಸ್ತಾನ. ಈ ಚನ್ನಕೇಶವ ದೇವಾಲಯಕ್ಕೆ ವಿಜಯನಾರಾಯಣ ದೇವಾಲಯ ಅಂತಲೂ ಹೇಳಿ ಕರೀತಾರೆ. ಈ ವಿಜಯದ ನಂತರ ಅವನು ಹೊರಡಿಸಿದ ನಾಣ್ಯಗಳು ಶ್ರೀ ತಲಕಾಡುಗೊಂಡ ಎಂಬ ಬಿರುದನ್ನು ಒಳಗೊಂಡಿವೆ. ನಂತರದಲ್ಲಿ ಕಂಚಿಗೊಂಡ ಎಂಬ ಬಿರುದನ್ನು ಕೂಡ ಈತ ಧರಿಸ್ತಾನ. ಬಿಟ್ಟಿದೇವನಿಗೆ ಇರುವಂತಹ ಇತರ ಬಿರುದುಗಳು ಅಂತ ಹೇಳಿದ್ರೆ ಮಹಾಮಂಡಲೇಶ್ವರ, ಚಾಳುಕ್ಯಮಣಿ, ಮಾಂಡಲಿಕ ಚೂಡಾಮಣಿ, ತತ್ಪಾದ ಪದ್ಮೋಪಜೀವನ್, ಮಲೆಪೆರುಳ್ಗಂಡ ಎಂಬಂಥವು ಇವನ ಇತರ ಬಿರುದುಗಳಾಗಿದ್ದಾವೆ. ರಾಮಾನುಜಾಚಾರ್ಯರು ತಮ್ಮ ವಿಶಿಷ್ಟಾದ್ವೈತ ತತ್ವವನ್ನು ಬಿಟ್ಟಿದೇವನ ಆಶ್ರಯದಲ್ಲಿ ಕರ್ನಾಟಕದಾದ್ಯಂತ ಪ್ರಚಾರ ಮಾಡಿದರು. ವಿಷ್ಣುವರ್ಧನನ ರಾಣಿ ಶಾಂತಲೆ ನಾಟ್ಯ ಸರಸ್ವತಿ ಎಂದೇ ಪ್ರಸಿದ್ಧಳಾಗಿದ್ದಳು. ಹೊಯ್ಸಳರ ಇನ್ನೊಬ್ಬ ಶ್ರೇಷ್ಠ ಅರಸ ಮೂರನೆಯ ಬಲ್ಲಾಳ. ಇವನ ಕಾಲದಲ್ಲಿ ದಿಲ್ಲಿಯ ಸುಲ್ತಾನರು ದಕ್ಷಿಣ ಭಾರತದ ಮೇಲೆ ದಂಡೆತ್ತಿ ಬಂದು ಸಂಪತ್ತು ಲೂಟಿ ಮಾಡಿ ದೇವಾಲಯಗಳನ್ನು ಭಗ್ನಗೊಳಿಸಿದರು. ಹೊಯ್ಸಳರ ಕಾಲದಲ್ಲಿ ಮೂರನೇ ಬಲ್ಲಾಳನ ಆಡಳಿತಾವಧಿಯಲ್ಲಿ ದಿಲ್ಲಿಯ ಸುಲ್ತಾನರು ದಕ್ಷಿಣ ಭಾರತದ ಮೇಲೆ ದಂಡೆತ್ತಿ ಬರ್ತಾರೆ. ದಿಲ್ಲಿಯ ಸುಲ್ತಾನನ ಪ್ರತಿನಿಧಿಯಾದಂತಹ ಮಧುರೆಯ ಸುಲ್ತಾನ ಮೂರನೇ ಬಲ್ಲಾಳನನ್ನು ಯುದ್ಧದಲ್ಲಿ ಹತ್ಯೆಗೈದು ಸೋಲಿಸಿ ಕೊಂದು ಹಾಕ್ತಾನ. ಇವನನ್ನು ಕ್ರಿಸ್ತಶಕ 1346ರಲ್ಲಿ ನಾಲ್ಕನೇ ಬಲ್ಲಾಳನನ್ನು ಮಧುರೆಯ ಸುಲ್ತಾನನೇ ಹತ್ಯೆಗೈತಾನ. ಆದ್ದರಿಂದ ಹೊಯ್ಸಳರ ಅರಸೊತ್ತಿಗೆ ಅಲ್ಲಿಗೆ ಅಳೆಯಿತು. ಹೊಯ್ಸಳರ ಕಾಲದ ಸಾಹಿತ್ಯವನ್ನು ನೋಡೋಣ ನಾವು. ಮೊದಲಿಗೆ ಕನ್ನಡದ ಕೃತಿಗಳು ಯಾವ್ಯಾವಿದ್ವು ಅಂದ್ರೆ ನಾಗಚಂದ್ರನ ಮಲ್ಲಿನಾಥ ಪುರಾಣ, ರಾಮಚಂದ್ರ ಚರಿತ ಪುರಾಣ, ಪಂಪ ರಾಮಾಯಣ, ರಾಜಾದಿತ್ಯನ ಕ್ಷೇತ್ರಗಣಿತ, ವ್ಯವಹಾರ ಗಣಿತ, ಲೀಲಾವತಿ, ನಯಸೇನನ ಧರ್ಮಾಮೃತ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಪುರಾಣ, ಹರಿಹರನ ಗಿರಿಜಾ ಕಲ್ಯಾಣ, ಇದೊಂದು ಚಂಪು ಕಾವ್ಯ, ಪಂಪ ಶತಕ, ಶಿವಾಕ್ಷರಮಾಲೆ, ಜನ್ನನ ಯಶೋಧರ ಚರಿತೆ, ಅನಂತನಾಥ ಪುರಾಣ, ಇದು ಅಜಿತನಾಥ ಪುರಾಣ ಎಂದೇ ಪ್ರಸಿದ್ಧವಾಗಿದೆ. ಕೇಶಿರಾಜನ ಶಬ್ದಮಣಿ ದರ್ಪಣ, ಅಂಡಯ್ಯ ಕವಿಯ ಕಬ್ಬಿಗರ ಕಾವಂ, ರುದ್ರಭಟನ ಜಗನ್ನಾಥ ವಿಜಯ. ಇನ್ನು ಸಂಸ್ಕೃತದ ಕೃತಿಗಳು ಯಾವುವು ಅಂತ ಹೇಳಿದ್ರೆ ಹೊಯ್ಸಳರ ಕಾಲದ್ವು ತ್ರಿವಿಕ್ರಮ ಪಂಡಿತನ ಉಷಾಹರಣ, ನಾರಾಯಣ ಪಂಡಿತನ ಮಾಧವ ವಿಜಯ ಮಣಿ ಮಂಜರಿ, ಮೂರನೇ ಸಕಲ ವಿದ್ಯಾ ಚಕ್ರವರ್ತಿಯ ರುಕ್ಮಿಣಿ ಕಲ್ಯಾಣ, ರಾಮಾನುಜಾಚಾರ್ಯರ ಶ್ರೀಭಾಷ್ಯ, ಪರಾಶರ ಭಟ್ಟರ ಶ್ರೀಗುಣ ರತ್ನಕೋಶ. ಇನ್ನು ಹೊಯ್ಸಳರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಲಕ್ಷಣಗಳು ಯಾವುವು ಅಂತ ಹೇಳಿದ್ರೆ ಹೊಯ್ಸಳರ ಕಾಲದಲ್ಲಿ ವೇಷರ ಮತ್ತು ದ್ರಾವಿಡ ಶೈಲಿಗಳನ್ನು ಸೇರಿಸಿ ಹೊಯ್ಸಳ ಎಂಬಂತಹ ಹೊಸ ಶೈಲಿ ಆರಂಭ ಆಯಿತು. ಇದರ ಲಕ್ಷಣಗಳು ಅಂತ ಹೇಳಿದ್ರೆ ನಕ್ಷತ್ರಾಕಾರದ ತಳಪಾಯ, ಸುಮಾರು 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿ, ದೇವಾಲಯದ ಸುತ್ತಲಿರುವ ಜಗತಿ ಒಂದು ತೆರೆದ ಪ್ರದಕ್ಷಿಣಾ ಪಥವಾಗಿದೆ. ವೈವಿಧ್ಯಮಯ ರಚನೆ ಅಥವಾ ವಿನ್ಯಾಸಗಳನ್ನೊಳಗೊಂಡ ನುಣುಪಾದಂತಹ ವಿಗ್ರಹಗಳು.
ವಿಶಾಲವಾದ ನವರಂಗ, ವಿಸ್ತೃತ ಕೆತ್ತನೆ ಮತ್ತು ಸುಂದರವಾಗಿ ಕೆತ್ತಿರುವಂತಹ ಮದನಿಕೆಯರ ವಿಗ್ರಹಗಳು. ಭುವನೇಶ್ವರಿ, ಇದು ಕೆತ್ತನೆಗಳನ್ನೊಳಗೊಂಡಂತಹ ಮೇಲ್ಛಾವಣಿ. ಪಿರಾಮಿಡಿನ್ ಆಕಾರದಲ್ಲಿರುವಂತಹ ವಿಮಾನ ಅಂದರೆ ಶಿಖರ. 1ರಿಂದ 5 ಗರ್ಭಗೃಹಗಳು, ಅಂದ್ರೆ 1 ಗರ್ಭಗೃಹ ಇದ್ರೆ ಏಕಕೂಟ, 2 ಇದ್ರೆ ದ್ವಿಕೂಟ, 3 ಇದ್ರೆ ತ್ರಿಕೂಟ, 4 ಇದ್ರೆ ಚತುಷ್ಕೂಟ ಮತ್ತು 5 ಗರ್ಭಗೃಹಗಳಿದ್ರೆ ಪಂಚಕೂಟ ದೇವಾಲಯಗಳು. ಭಾರತದ ಇತಿಹಾಸದಲ್ಲಿ ಇವರ ಕಾಲ ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣಯುಗ ಎನ್ನಲಾಗಿದೆ. ಯಾಕಂತ ಹೇಳಿದ್ರೆ ಇವರು 100ಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಅವುಗಳಲ್ಲಿ ಕೆಲವೊಂದಿಷ್ಟನ್ನು ಉದಾಹರಣೆಗೆ ತಗೋಬೇಕು ಅಂತ ಹೇಳಿದ್ರೆ, ಬೇಲೂರಿನ ಚನ್ನಕೇಶವ ದೇವಾಲಯ, ಇದು ಏಕಕೂಟ ದೇವಾಲಯ. ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಇದು ದ್ವಿಕೂಟ. ಸೋಮನಾಥಪುರದ ಕೇಶವ ದೇವಾಲಯ, ಇದು ತ್ರಿಕೂಟ. ದೊಡ್ಡಗದ್ದವಳ್ಳಿಯ ಲಕ್ಷ್ಮೀ ದೇವಾಲಯ, ಇದು ಚತುಷ್ಕೂಟ. ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯ, ಇದು ಪಂಚಕೂಟ ದೇವಾಲಯಗಳಾಗಿದ್ದಾವೆ. ತಲಕಾಡಿನ ಕೀರ್ತಿನಾರಾಯಣ ದೇವಾಲಯ, ಹರಿಹರದ ಹರಿಹರೇಶ್ವರ ದೇವಾಲಯ, ಬಂಕಾಪುರದ ಶಿವ ದೇವಾಲಯ, ಅಮೃತಪುರದ ಅಮೃತೇಶ್ವರ ದೇವಾಲಯ, ಅರಸೀಕೆರೆಯ ವೀರಬಲ್ಲಾಳ ದೇವಾಲಯ, ವಿಷ್ಣುವರ್ಧನನ ರಾಣಿ ಶಾಂತಲೆಯು ಕಟ್ಟಿಸಿದಂತಹ ಸವತಿ ಗಂಧವಾರಣ ಬಸದಿ ಶ್ರವಣಬೆಳಗೊಳದಲ್ಲಿದೆ. ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನು ದಂಡನಾಯಕ ಕೇತಮಲ್ಲನು ಕಟ್ಟಿಸಿದನು. ಇದನ್ನು ಕಟ್ಟಿಸಿದ ಶಿಲ್ಪಿಗಳಲ್ಲಿ ಬಳ್ಳಿಗಾವೆಯ ದಾಸೋಜ, ಗದುಗಿನ ನಾಗೋಜ ಪ್ರಮುಖರಾಗಿದ್ದಾರೆ. ಹೊಯ್ಸಳರ ಕಾಲದಲ್ಲಿ ದಾಸೋಜ, ಚಾವಣ, ಜಕಣ, ಡಂಕಣ ಎಂಬಂತಹ ಖ್ಯಾತ ಶಿಲ್ಪಿಗಳನ್ನು ನಾವು ಹೆಸರಿಸಬಹುದು. ದ್ವಾರಸಮುದ್ರವನ್ನು ದಿಲ್ಲಿಯ ಸುಲ್ತಾನ ಅಲ್ಲಾವುದ್ದೀನನ ದಂಡನಾಯಕನಾದಂತಹ ಮಲ್ಲಿಕಾಫರ್ ಕೊಳ್ಳೆ ಹೊಡೆದ 1310ರಲ್ಲಿ. ಬಳಿಕ ಅದು ಹಳೇಬೀಡು ಆಯಿತು. ಹಳೇಬೀಡಿನಲ್ಲಿರುವ ವಿಶಾಲವಾದ ಪ್ರಾಚೀನ ಕೆರೆಯಿಂದಲೇ ಇದಕ್ಕೆ ದೋರಸಮುದ್ರ ಎಂಬ ಹೆಸರು ಬಂದಿತು. ಹೊಯ್ಸಳರು ಶಾಂತಿಸಾಗರ, ಬಲ್ಲಾಳರಾಯ ಸಮುದ್ರ, ವಿಷ್ಣು ಸಮುದ್ರ ಎಂಬಂತಹ 100 ಕೆರೆಗಳನ್ನು ಕಟ್ಟಿಸಿದರು. ಈ ಹೊಯ್ಸಳರ ಕಾಲದ ಸಮಾಜದ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಅರಸನಿಗೆ ಗರುಡರೆಂಬ ವಿಶೇಷ ಅಂಗರಕ್ಷಕ ದಳವಿರುತ್ತಿತ್ತು. ಅವರು ರಾಜನು ಮರಣ ಹೊಂದಿದಾಗ ತಾವು ಕೂಡ ಪ್ರಾಣತ್ಯಾಗವನ್ನು ಮಾಡುತ್ತಿದ್ದರು. ಇದಿಷ್ಟು 6ರಿಂದ 12ನೇ ತರಗತಿಯಲ್ಲಿ ಇದ್ದಂತಹ ಹೊಯ್ಸಳರ ಬಗೆಗೆ ಇರುವಂತಹ ಮಾಹಿತಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.